ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 74ನೇ ಹುಟ್ಟುಹಬ್ಬ. 3ನೇ ಬಾರಿಗೆ ಪ್ರಧಾನಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು ದೇಶದಾದ್ಯಂತ ನಾಡಿನ ಹೆಮ್ಮೆಯ ಪ್ರಧಾನಿಯವರ ಹುಟ್ಟುಹಬ್ಬವನ್ನು ಅವರ ಮಾರ್ಗದರ್ಶನದಂತೆ ಸೇವಾ ಹಿ ಅಂದರೆ ಏನು ಸೇವೆ ಮಾಡಬೇಕು, ಇವತ್ತು 17ನೇ ತಾರೀಕಿಂದ ಹಿಡಿದು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯವರೆಗೆ ನಿರಂತರವಾಗಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಸಾರ್ವಜನಿಕರನ್ನ ಒಳಗೊಂಡು ಅವ್ರನ್ನ ಸೇರಿಸ್ಕೊಂಡು ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ಮಾನ್ಯ ಪ್ರಧಾನಿಗಳ ಆಶಯ ಆಗಿದೆ. ಆ ಪ್ರಕಾರ ಇವತ್ತು ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಅದು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸೋದಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಅಥವಾ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಏನು ಹಣ್ಣು ಮತ್ತು ಬ್ರೆಡ್ಡು ಇತ್ಯಾದಿಗಳನ್ನು ಅವರಿಗೆ ಕೊಡುವಂಥದ್ದು ಇರ್ಬೋದು. ಈ ರೀತಿ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಆ ಪ್ರಕಾರ ಇವತ್ತು ಶಿರಾ ನಗರದಲ್ಲಿ ನಾವು ಕೂಡ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು, ನಮ್ಮ ಇಬ್ಬರು ಮಂಡಲಾಧ್ಯಕ್ಷರು ಗ್ರಾಮಾಂತರ, ಹಾಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಇನ್ನು ಬೇವನಹಳ್ಳಿ ಮಂಜಣ್ಣ ಅವರೆಲ್ಲ ಬಂದು ಜಾಯಿನ್ ಆಗ್ತಾರೆ. ಸೊ ಅವರೆಲ್ಲರೂ ಕೂಡ, ಹಾಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಇವತ್ತು ನಾವು ಒಂದು ಒಳ್ಳೆಯ ಗೌರವಪೂರ್ವಕವಾಗಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಆಸ್ಪತ್ರೆ ಶಿರಾ ನಗರದಲ್ಲಿ ಆಸ್ಪತ್ರೆಯ ಏನು ತಾಯಿ ಮತ್ತು ಮಗು ಆಸ್ಪತ್ರೆ, ಈ ಆಸ್ಪತ್ರೆಯ ಒಳರೋಗಿಗಳಾಗಿ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡೋದ್ರ ಮುಖಾಂತರ ಆಚರಿಸ್ತಾ ಇದ್ದೀವಿ. ದೇಶದ ಪ್ರಧಾನಿಗಳು ಇವತ್ತು 150 ದಿನಗಳ ಪ್ರಧಾನಿಗಳಾಗಿ 100 ದಿನಗಳ ಕಾರ್ಯಕ್ರಮ ಅಂತ ಏನು ಹಾಕ್ಕೊಂಡಿದ್ದಾರೆ. ಅದರ ಪ್ರಕಾರ ಈಗಾಗಲೇ ದೇಶ ಅಭಿವೃದ್ಧಿಯತ್ತ ಒಂದು ದಾಪುಗಾಲನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಅಕ್ಕಪಕ್ಕ ದೇಶಗಳೆಲ್ಲ ಕೂಡ ಫೈನಾನ್ಷಿಯಲ್ ಕ್ರೈಸಿಸನ್ನು ಎದುರಿಸ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ GDP ಸುಮಾರು 7.4ಕ್ಕೂ ಹೆಚ್ಚು ಏನು ಇವತ್ತು GDP ದಾಖಲಾಗ್ತಾ ಇದೆ. ಅದರ ಜೊತೆಗೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ದೇಶ ಮುನ್ನಡೀತಾ ಇದೆ. ಪಕ್ಕದ ರಾಷ್ಟ್ರಗಳು ಕೂಡ ನಮ್ಮನ್ನು ವಿಶ್ವಗುರು ಅಂತ ಒಪ್ಕೊಳ್ಳೋ ಮಟ್ಟಕ್ಕೆ ಈಗಾಗಲೇ ದೇಶವನ್ನು ಮುನ್ನಡೆಸಿದ್ದಾರೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ನಂತರ ಭಾರತ ದೇಶದ ದಿಕ್ಕು ದೆಸೆ ಯಾವ ರೀತಿ ಹೋಗ್ತಾ ಇದೆ, ಅದಕ್ಕಿಂತ ಯಾವ ರೀತಿ ಇತ್ತು ಅನ್ನೋದನ್ನು ತುಲನಾತ್ಮಕವಾಗಿ ನಾವು ಯೋಚನೆ ಮಾಡಿ ನೋಡಿದಾಗ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಖಂಡಿತ ಈ ದೇಶಕ್ಕೆ ಪ್ರಧಾನಿಗಳು ಒಂದು ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಖಂಡಿತ ಇನ್ನು ಉಳಿದ 4.5 ವರ್ಷದ 5 ವರ್ಷದ ಏನು ಅವಧಿ ಇದೆ, ಆ ಅವಧಿನಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಮೋದಿಜಿಯವರ ಸರ್ಕಾರದ ಆಶಯ ಇತ್ತು ಅದು ಸಂಪೂರ್ಣವಾಗಿ ಈಡೇರುತ್ತೆ. ಈಗ 10 ವರ್ಷಗಳಲ್ಲಿ ಹಾಕಿರ್ತಕ್ಕಂಥ ಬುನಾದಿ ಏನಿದೆ ಅದರ ಆಧಾರದ ಮೇಲೆ ದೇಶ, ನಾವೆಲ್ಲರೂ ಜನಸಾಮಾನ್ಯರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಹೆಮ್ಮೆಯಿಂದ ಪಡುವಂಥ ಒಂದು ಸುವರ್ಣ ಕಾಲ ಭಾರತ ದೇಶಕ್ಕೆ ಬಂದಿದೆ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಅಂದರೆ ತಪ್ಪಾಗಲಾರದು. ಈ ದಿಕ್ಕಿನಲ್ಲಿ ನಾವು ಕೂಡ ಕಾರ್ಯಕರ್ತರಾಗಿ ಮೋದಿಜಿಯವರ ಹಾದಿನಲ್ಲಿ ಸೇವೆಯನ್ನು ಮಾಡೋದ್ರ ಮುಖಾಂತರ ಮುಂದುವರಿತೇವೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.